ಕರುನಾಡಿನಲ್ಲಿ ಅಕಾಲಿಕ ಮಳೆಯ ಅಬ್ಬರ ಶುರುವಾಗಿದೆ. ಆಲಿಕಲ್ಲಿನ ಮಳೆ ಹೊಡೆತಕ್ಕೆ ಎಲ್ಲೆಲ್ಲೂ ಹಿಮದ ರಾಶಿ ಸೃಷ್ಟಿಯಾಗಿದ್ದು ಕರುನಾಡಿ ಕಾಶ್ಮೀರದಂತಾಗಿದೆ. ಮತ್ತೊಂದು ಕಡೆ ರಸ್ತೆಗಳು ಕೆರೆಯಂತಾಗಿದ್ದು ಸವಾರರು ಪರದಾಟ ನಡೆಸಿದರು. ರಾಜ್ಯದಲ್ಲಿ ಅಕಾಲಿಕ ವರುಣ, ಜನರು ಹೈರಾಣ. ರಾಶಿ ರಾಶಿ ಆಲಿಕಲ್ಲು, ಕಾಶ್ಮೀರದಂತಾದ ಕರುನಾಡು. ರಾಜ್ಯದಲ್ಲಿ ಅಕಾಲಿಕ ಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಬಿಸಿಲಿನ ಬೇಗೆಗೆ ಕಾದು ಕೆಂಡವಾಗಿದ್ದ ಭೂಮಿಗೆ ಮಳೆರಾಯ ತಂಪೆರೆದಿದ್ದಾನೆ. ಚಿಕ್ಕಮಗಳೂರಿಂದ ಕಲಬುರಗಿವರೆಗೂ ವರುಣದೇವ ಆರ್ಭಟಿಸುತ್ತಿದ್ದಾನೆ. ಅದು ಅಂತೆಂಥ ಮಳೆಯಲ್ಲ, ಮೋಡಗಳನ್ನೇ ಸೀಳಿ ಬರ್ತಿರೋ ಆಲಿಕಲ್ಲು ಮಳೆ. ಬಿಟ್ಟು ಬಿಡದೆ ಬೀಳುತ್ತಿರೋ ಆಲಿಕಲ್ಲು ಮಳೆಗೆ ಕರುನಾಡು ಕಾಶ್ಮೀರದಂತೆ ಭಾಸವಾಗ್ತಿದೆ. ಧಾರವಾಡದಲ್ಲಿ ಮಳೆ ಅಬ್ಬರಕ್ಕೆ ಕಲಘಟಕಿ ಪಟ್ಟಣದಲ್ಲಿ ಹಿಮರಾಶಿಯೇ ಸೃಷ್ಟಿಯಾಗಿದೆ. ಇಡೀ ಊರೇ ಆಲಿಕಲ್ಲಿನಲ್ಲೇ ತುಂಬಿ ಹೋಗಿದೆ. ಥೇಟ್ ಕಾಶ್ಮೀರದಂತೆ ಕಾಣುತ್ತಿದೆ. ಆಲಿಕಲ್ಲಿನ ಹೊಡೆತಕ್ಕೆ ಕಲಘಟಕಿ ತಾಲೂಕಿನ ಜನ ಹೈರಾಣಾಗಿ ಹೋಗಿದ್ದಾರೆ. ಮಳೆ ಅಬ್ಬರಕ್ಕೆ ಹುಬ್ಬಳ್ಳಿ ಅಕ್ಷರಶಃ ತತ್ತರಿಸಿ ಹೋಗಿದೆ. ರಸ್ತೆಗಳೆಲ್ಲವೂ ಕೆರೆಯಂತಾಗಿದ್ದು ಸವಾರರು ಪರದಾಡುತ್ತಿದ್ದಾರೆ. ಜೀವ ಕೈಯಲ್ಲಿ ಹಿಡಿದು ಓಡಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ವರುಣನ ಅಬ್ಬರಕ್ಕೆ ಹುಬ್ಬಳ್ಳಿಯ ಅರ್ಬನ್ ಓಯಸಿಸ್ ಮಾಲ್ನಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಮಳೆ ಹೊಡೆತಕ್ಕೆ ಮೇಲ್ಛಾವಣಿ ಒಂದು ಭಾಗವೇ ಉದುರಿ ಬಿದ್ದಿದೆ. ಚಾಮರಾಜನಗರ ತಾಲೂಕಿನ ಮರಿಯಾಲ, ಉಡಿಗಾಲ ಸೇರಿದಂತೆ ಹಲವು ಗ್ರಾಮದಲ್ಲಿ ಗುಡುಗು ಸಹಿತ ಮಳೆ ಅಬ್ಬರಿಸಿದೆ. ವೀರನಪುರದ ಗಲ್ಲಿ ಗಲ್ಲಿಗಳಲ್ಲಿ ಆಲಿಕಲ್ಲು ರಾಶಿ ಹಿಮದಂತೆ ಬಿದ್ದಿದೆ. ರೈತರ ಮೊಗದಲ್ಲಿ ಮಂದಹಾಸ ಮೂಡಿದ್ರೆ ಕಲ್ಲಂಗಡಿ, ಮಾವು ಬೆಳೆಗಾರರಲ್ಲಿ ಆತಂಕ ಶುರುವಾಗಿದೆ. ಅಕಾಲಿಕ ಮಳೆ ಎಂಟ್ರಿಗೆ ಬೆಳಗಾವಿ ಜಿಲ್ಲೆ ತೊಯ್ದು ತೊಪ್ಪೆಯಂತಾಗಿದೆ. ವೀರಭದ್ರನಗರದಲ್ಲಿ ರಂಜಾನ್ ಹಬ್ಬದ ನಿಮಿತ್ತ ಹಾಕಿದ್ದ ಅಂಗಡಿಗಳು ಆಲಿಕಲ್ಲು ಮಳೆಗೆ ಹಾನಿಯಾಗಿವೆ. ಅತ್ತ ಮಳೆಯಿಂದ ನಗರದ ಮೀನುಗಾರಿಕೆ ಉಪನಿರ್ದೇಶಕರ ಕಚೇರಿಗೆ ನೀರು ನುಗ್ಗಿದೆ. ಪಾರ್ಕ್ ಮಾಡಿದ್ದ ಬೈಕ್ಗಳು ಮುಳುಗಿ ಹೋಗಿವೆ. ಹಾಸನದಲ್ಲಿ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಯಾಗಿದೆ. ಭಾರೀ ಮಳೆಗೆ ಮನೆ ಮೇಲೆ, ರಸ್ತೆ ಬದಿಯಲ್ಲೆಲ್ಲ ರಾಶಿ ರಾಶಿ ಆಲಿಕಲ್ಲು ಬಿದ್ದಿವೆ. 1 ಗಂಟೆಗೂ ಹೆಚ್ಚು ಕಾಲ ಸುರಿದ ಆಲಿಕಲ್ಲು ಮಳೆ ನೋಡಿ ಮಕ್ಕಳು ಸಖತ್ ಎಂಜಾಯ್ ಮಾಡಿದ್ರು. ಆದರೆ ದಿಢೀರ್ ಮಳೆಯಿಂದ ವಾಹನ ಸವಾರರು ಪರದಾಡುವಂತಾಯಿತು. ಮೈಸೂರು ಜಿಲ್ಲೆಯಲ್ಲಿ ಗುಡುಗು ಸಿಡಿಲಿನ ಸಮೇತ ವರುಣ ಅಬ್ಬರಿಸಿದ್ದಾನೆ. ಬಿರು ಬಿಸಿಲಿನ ಮಧ್ಯೆ ಆಲಿಕಲ್ಲು ಮಳೆಯಾಗಿದ್ದು ಸವಾರರು ಪರದಾಡುವಂತಾಗಿದೆ. ಇತ್ತ ಪಿರಿಯಾಪಟ್ಟಣ ತಾಲೂಕಿನ ಅಲ್ಪನಾಯಕನಹಳ್ಳಿಯಲ್ಲಿ ಸಿಡಿಲು ಬಡಿದು ಮರ ನೆಲಕ್ಕುರುಳಿದೆ. ವಿಜಯನಗರ ಜಿಲ್ಲೆ ಕೂಡ್ಲಗಿ ತಾಲೂಕಿನಾದ್ಯಂತ ಮಳೆಯಾಗಿದೆ. ಎಂಬಳ್ಳಿ ಗ್ರಾಮದಲ್ಲಿ ಸಿಡಿಲು ಬಡಿದು ವಿಂಡ್ ಫ್ಯಾನ್ ಹೊತ್ತಿ ಉರಿದಿದೆ. ಹಾವೇರಿ ಜಿಲ್ಲೆಯ ಹಲವೆಡೆ ಆಲಿಕಲ್ಲು ಸಹಿತ ಮಳೆಯಾಗಿದೆ. ರಾಣೆಬೆನ್ನೂರು, ಹಾನಗಲ್ ಸೇರಿದಂತೆ ವಿವಿಧೆಡೆ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಮಳೆ ಹೊಡೆತಕ್ಕೆ ಮನೆಯ ಅಂಗಳದಲ್ಲೆಲ್ಲ ಆಲಿಕಲ್ಲುಗಳು ತುಂಬಿ ಹೋಗಿವೆ. ಚಿಕ್ಕಮಗಳೂರಿನಲ್ಲಿ ವರುಣದೇವ ಅಬ್ಬರಿಸಿದ್ದು ಆಲ್ದೂರು, ಕಣತಿ, ಮುತ್ತೋಡಿ ಭಾಗದಲ್ಲಿ ಭಾರೀ ಮಳೆಯಾಗಿದೆ. ಆಲಿಕಲ್ಲು ಸಹಿತ ಜೋರು ಮಳೆಯಾಗ್ತಿದ್ದು ಬಿಸಿಲಿನಿಂದ ಕಾದು ಕೆಂಡವಾಗಿದ್ದ ಭೂಮಿಯನ್ನ ತಣ್ಣಗಾಗಿಸಿದ್ದಾನೆ. ಪುತ್ತೂರಿನಲ್ಲೂ ಏಕಾಏಕಿ ಮಳೆ, ಜನ ಹೈರಾಣಾಗಿದ್ದಾರೆ. ಭಾರೀ ಗುಡುಗು, ಗಾಳಿಯಿಂದಾಗಿ ನಗರದಲ್ಲಿ ವಿದ್ಯುತ್ ಪೂರೈಕೆ ಸ್ಥಗಿತಗೊಂಡಿದೆ. ದಾವಣಗೆರೆ ನಗರದಾದ್ಯಂತ ಭರ್ಜರಿ ಮಳೆಯಾಗಿದೆ. ಎಪಿಎಂಸಿ ರೈಲ್ವೆ ಬ್ರಿಡ್ಜ್ ಬಳಿ ರಸ್ತೆಯಲ್ಲಿ ನೀರು ನಿಂತಿದ್ದು ಸಂಚಾರಕ್ಕೆ ವಾಹನ ಸವಾರರು ಪರದಾಡಿದ್ದಾರೆ. ಮಳೆ ಬಂದ್ರೆ ಆಗುವ ಅನಾಹುತಗಳು ಒಂದೆರಡಲ್ಲ. ಕೊಪ್ಪಳ ಜಿಲ್ಲೆಯಾದ್ಯಂತ ಮಳೆ ಆರ್ಭಟಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಸಿಡಿಲು ಬಡಿದು ಯಲಬುರ್ಗಾ ತಾಲೂಕಿನ ಜರಕುಂಟಿಯಲ್ಲಿ ಬಾಲಕ ಬಲಿಯಾಗಿದ್ದಾನೆ. 15 ವರ್ಷದ ಮಂಜುನಾಥ ಮುದೇಗೌಡ ಎಂಬಾತ ಸಾವನ್ನಪ್ಪಿದ್ದಾನೆ.
ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ವರುಣದೇವನ ಅಬ್ಬರ ಜೋರಾಗಿದೆ. ಜಯನಗರ, ಗಿರಿನಗರ, ಬನಶಂಕರಿ ಭಾಗದಲ್ಲಿ ಆಲಿಕಲ್ಲು ಸಹಿತ ಮಳೆಯಾಗಿದ್ದು ವಾಹನ ಸವಾರರು ಹೈರಾಣಾಗಿದ್ದು. ಒಟ್ನಲ್ಲಿ ರಾಜ್ಯದಲ್ಲಿ ಎದ್ದಿರೋ ಅಕಾಲಿಕ ಮಳೆ ಜನರನ್ನ ಕಂಗೆಟ್ಟಿಸಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮೂಡುಬಿದ್ರೆ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ಪತಿಯನ್ನ ಅರೆಸ್ಟ್ ಮಾಡಿ ಹೆಂಡತಿಯನ್ನ ಮಂಚಕ್ಕೆ ಕರೆದಿದ್ದಾರಂತೆ. ಒಲ್ಲೆಯಂದ ಸಂತ್ರಸ್ತೆಗೆ ಚಿತ್ರಹಿಂಸೆ ಕೊಟ್ಟಿದ್ದಾರಂತೆ. ಈ ಸಂಬಂಧ ಪೊಲೀಸ್ ಅಪ್ಪನನ್ನ ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಲಾಗಿದೆ. ಪೊಲೀಸಪ್ಪ ಹೆಣ್ಣು ಮಕ್ಕಳಿಗೆ ಕಾಮದ ಕಾಟ. ಮಂಚಕ್ಕೆ ಕರೆದ, ಒಲ್ಲೆ ಎಂದವಳ ಮನೆಗೆ ನುಗ್ಗಿದ. ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಅಂತಾರಲ್ಲ, ಇಂಥವರನ್ನೇ ನೋಡಿ ಆ ಮಾತು ಹೇಳಿರ್ಬೇಕು ಅನ್ಸತ್ತೆ. ಎಲ್ಲರನ್ನೂ ಕಾಯ್ತೀನಿ ಅಂತ ಖಾಕಿ ತೊಟ್ಟು ಪೋಸ್ ಕೊಟ್ಟಿದ್ದ. ನಂಬಿ ಬಂದ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡೋ ಶಪಥ ಮಾಡಿದ್ದ. ಆದ್ರೆ ಇವನು ಮಾಡಿದ್ದೇ ಬೇರೆ ಬಿಡಿ. ಸಹಾಯ ಕೇಳಿ ಠಾಣೆಗೆ ಬರುತ್ತಿದ್ದ ಹೆಣ್ಣು ಮಕ್ಕಳ ಮೇಲೆ ಕಾಮದ ಕಾಟ ಕೊಡ್ತಿದ್ದಂತೆ. ಸರಸೆ ನಿನ್ನ ಸೆರಗು ಸರಸೆ ಅಂತ ಚಿತ್ರಹಿಂಸೆ ಕೊಡ್ತಿದ್ದಂತೆ. ಈತನ ಕಾಮದ ಕರಾಳ ಸತ್ಯವನ್ನ ಸಂತ್ರಸ್ತೆಯರೇ ಬಿಚ್ಚಿಟ್ಟಿದ್ದಾರೆ. ಕತ್ತಲಲ್ಲಿ ಕಾಂಪೌಂಡ್ ಹಾರೋದಕ್ಕೆ ಸರ್ಕಸ್ ಮಾಡ್ತಿರೋ ಈತನ ಹೆಸರು ಸಂದೇಶ್ ಅಂತ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್. ಈತನ ವಿರುದ್ಧವೇ ಬೆಚ್ಚಿ ಬೀಳಿಸುವ ಭಯಾನಕ ಆರೋಪಗಳು ಕೇಳಿ ಬಂದಿರೋದು. ಒಬ್ಬೊಬ್ಬರಾಗಿಯೇ ಬರ್ತಿರೋ ಸಂತ್ರಸ್ತೆಯರು ಖಾಕಿ ತೊಟ್ಟವನ ಕ್ರೌರ್ಯವನ್ನ ಬಿಚ್ಚಿಡ್ತಿದ್ದಾರೆ. ಹೆಣ್ಣು ಮಕ್ಕಳ ಮೇಲೆ ಕಣ್ಣಾಕ್ತಿದ್ದ ಸಂದೇಶ್ ಮೊದಲು ಗಂಡಂದಿರನ್ನೇ ಟಾರ್ಗೆಟ್ ಮಾಡ್ತಿದ್ದಂತೆ. ಸಂತ್ರಸ್ತೆ ಗಂಡನನ್ನ ಬಂಧಿಸಿದ ಸಂದೇಶ್ 25 ಲಕ್ಷಕ್ಕೂ ಬೇಡಿಕೆ ಇಟ್ಟಿದ್ದಂತೆ. ದುಡ್ಡು ಕೊಡೋದಕ್ಕೆ ಆಗದಿದ್ದರೆ ನನ್ನ ಜೊತೆ ಮಲಗು ಅಂತ ಪೀಡಿಸ್ತಿದ್ದಂತೆ. ಅಷ್ಟೇ ಅಲ್ಲ, ನಾನು ಪೋಸ್ಟಿಂಗ್ ಆಗಿ ಗೃಹ ಸಚಿವರಿಗೆ 50 ಲಕ್ಷ ಕೊಟ್ಟಿದ್ದೇನೆ, ಹೀಗಾಗಿ ಹಣ ಕೊಡುವಂತ ಪೀಡಿಸಿದ್ದಾನಂತೆ. ಅಲ್ಲದೆ ಈ ಬಗ್ಗೆ ಮಂಗಳೂರು ಕಮಿಷನರ್ಗೆ ದೂರು ಕೊಟ್ಟರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಅಂತಾರೆ ಸಂತ್ರಸ್ತೆ. ಗಂಡನ ಅರೆಸ್ಟ್ ಮಾಡಿದ್ದೀನಿ, ನಿನ್ನ ಗಂಡನನ್ನು ಬಿಡಬೇಕಾದ್ರೆ ನಿನ್ನನ್ನು ನನಗೆ 25 ಲ್ಯಾಕ್ಸ್ ಕೊಡಬೇಕು, ಇಲ್ಲಾದರೆ ನನ್ನ ಜೊತೆ ಬರಬೇಕು IBಗೆ ಅಂತ ಹೇಳಿದರು. ನಾನು ಯಾಕೆ ಬರಲಿ, ನಾನು 50 ಲ್ಯಾಕ್ಸ್ ಕಮಿಷನರ್ ಇವರಿಗೆ ಹೋಮ್ ಮಿನಿಸ್ಟ್ರಿಗೆ ಕೊಟ್ಟು ಈ ಪೋಸ್ಟಿಗೆ ಬಂದಿದ್ದೀನಿ. ನಿನ್ನ ಗಂಡನನ್ನು ಬಿಡಬೇಕಾದ್ರೆ ಈ 2 ಆಪ್ಷನ್ಸ್ ನೀವು ತಗೊಳ್ಬೇಕು, ಇಲ್ಲ ನಿನ್ನ ಗಂಡನ ಮೇಲೆ ರೌಡಿ ಶೀಟರ್ ಹಾಕ್ತೀನಿ ಅಂತ ಹೇಳಿದರು. ಈ ಪೊಲೀಸಪ್ಪನ ಕಾಮದ ಬಲೆಯಲ್ಲಿ ನರಳಾಡಿದ ಮತ್ತೊಬ್ಬ ಸಂತ್ರಸ್ತೆ ಕರಾಳ ಸತ್ಯಗಳನ್ನ ಬಾಯ್ಬಿಟ್ಟಿದ್ದಾರೆ. ಲೈಂಗಿಕವಾಗಿ ಬಳಸಿಕೊಂಡು ಮಹಿಳೆಯ ಅಪ್ರಾಪ್ತ ಮಗಳ ಮೇಲೂ ಕಣ್ಣು ಹಾಕಿದ್ದಂತೆ. ಹೀಗೆ ಹೋದಲ್ಲಿ ಬಂದಲ್ಲೆಲ್ಲ ಕಾಮದಾಟ ಆಡ್ತಿದ್ದವ ರಾತ್ರೋರಾತ್ರಿ ಸಂತ್ರಸ್ತೆಯರ ಮನೆಗೆ ನುಗ್ತಿದ್ದಂತೆ. ಗೇಟ್ ಹಾರಿ ಹೋಗ್ತಿದ್ದವ ಅಕ್ಷರಶಃ ಕ್ರೌರ್ಯ ಮೆರೀತಿದ್ದ ಅನ್ನೋ ಆರೋಪ ಬೆಚ್ಚಿ ಬೀಳಿಸ್ತಿದೆ. ನಿನ್ನ ಮನೆಗೆ ಬರ್ತೀನಿ, ನೀನು ಬರಲಿಲ್ಲ ಅಂದ್ರೆ ನಾನು ನಿನ್ನನ್ನು ಬಿಡಲ್ಲ. ಅದು ರಫ್ ಆಗಿ ಅದೊಂದು ಪ್ರೀತಿಯಲ್ಲಿ ಹೇಳೋದು ಅಲ್ಲ, ಒಂದು ಮನುಷ್ಯ ತಮಾಷೆಗೆ ಹೇಳೋದಲ್ಲ, ಗೂಂಡ ವರ್ತನೆ ರಫ್ ಆಗಿ ಹೇಳೋದು. ಅದನ್ನು ಏನೇನು ಮಾತಾಡ್ತಾನೆ. ನನ್ನ ಲೆಕ್ಕದಲ್ಲಿ ಅವ್ರಿಗೇನು ಹುಚ್ಚು ಹಿಡ್ದಿದೆ ಅಂತ ಆಗೈತೆ. ಇವತ್ತಿಗೂ ಅವ್ರನ್ನ ಮೆಡಿಕಲ್ ಟೆಸ್ಟ್ ಮಾಡಿದರೆ ಗೊತ್ತಾಗತ್ತೆ ಏನು ಅಂತೇಳಿ. ಯಾವಾಗ ಇನ್ಸ್ಪೆಕ್ಟರ್ ಸಂದೇಶನ ಕಿರುಕುಳ ಮಿತಿ ಮೀರ್ತೋ ಸಂತ್ರಸ್ತೆಯರು ಸಿಡಿದೆದ್ದಿದ್ದಾರೆ. ಗೃಹ ಸಚಿವರು DGPಗೆ ದೂರು ಕೊಟ್ಟಿದ್ದಾರೆ. ಚಿತ್ರಹಿಂಸೆ ಕೊಟ್ಟ ಪೊಲೀಸ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಅಳಲು ತೋಡಿಕೊಳ್ತಿದ್ದಾರೆ. ಈ ವಿಚಾರ ಗೊತ್ತಾಗಿದ್ದೇ ತಡ ರಾಜ್ಯ ಮಹಿಳಾ ಆಯೋಗದಲ್ಲಿ ಸುಮೋಟೋ ಕೇಸ್ ದಾಖಲಾಗಿದೆ. ಈ ಸಂಬಂಧ 2 ವಾರದಲ್ಲಿ ವರದಿ ನೀಡುವಂತೆ ಮಂಗಳೂರು ಕಮಿಷನರ್ಗೆ ಪತ್ರ ಬರೆದಿದೆ. ಅವರನ್ನು ಕರೆಸಿ ಇವರನ್ನು ಕರೆಸಿ ಒಂದು ತನಿಖೆ ಮಾಡಿ ನಮಗೆ ರಿಪೋರ್ಟ್ ಕಳಿಸ್ತಾರೆ. ಇಮಿಡಿಯೇಟ್ಲಿ ಮಾಧ್ಯಮದಲ್ಲಿ ನಾವು ನೋಡಿದ ತಕ್ಷಣವೇ ಸುಮೋಟೋ ಕೇಸ್ ನಾವೇ ದಾಖಲು ಮಾಡಿಕೊಂಡು ಕಮಿಷನರ್ಗೆ, ದಕ್ಷಿಣ ಕನ್ನಡ ಕಮಿಷನರ್ ಅವ್ರಿಗೆ ನಾವು ಪತ್ರವನ್ನು ಬರೆದಿದ್ದೀವಿ. ಈ ಕಾಮಕಾಂಡದ ಆರೋಪದ ಬಗ್ಗೆ ಮಂಗಳೂರು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಸಮಗ್ರ ತನಿಖೆಗೆ ಆದೇಶಿಸಿದ್ದಾರೆ. ಉತ್ತರ ವಿಭಾಗದ ACP ಶ್ರೀಕಾಂತ್ಗೆ ವರದಿ ನೀಡಲು ಸೂಚನೆ ಕೊಟ್ಟಿದ್ದಾರಂತೆ. ಹೀಗಾಗಿ ಸಂದೇಶ್ನನ್ನ ACP ಶ್ರೀಕಾಂತ್ ವಿಚಾರಣೆ ನಡೆಸಿದ್ದಾರೆ. ಪ್ರಕರಣದ ಕುರಿತು ಸಾಲು ಸಾಲು ಪ್ರಶ್ನೆಗಳನ್ನಿಟ್ಟು ಡ್ರಿಲ್ ಮಾಡಿದ್ದಾರೆ. ಸಂತ್ರಸ್ತೆ ವಿರುದ್ಧವೇ ಸಿಡಿದೆದ್ದ ಸಹೋದರಿ. ಸಂದೇಶ್ ವಿರುದ್ಧ ಷಡ್ಯಂತ್ರ ಎಂದು ಕಿಡಿ. ಸಂದೇಶ್ ವಿರುದ್ಧ ಸಾಲು ಸಾಲು ಲೈಂಗಿಕ ಆರೋಪ ಕೇಳಿ ಬರ್ತಿದ್ದಂತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ.
ಸಂತ್ರಸ್ತೆ ಮಾಡಿರೋ ಆರೋಪಗಳೆಲ್ಲ ಸುಳ್ಳು ಅಂತ ಸಹೋದರಿ ಪ್ರಫುಲ್ಲ ಸಿಡಿದೆದ್ದಿದ್ದಾರೆ. ಹಳೆ ದ್ವೇಷ ಸಾಧಿಸಿ ಇನ್ಸ್ಪೆಕ್ಟರ್ ವಿರುದ್ಧ ಆರೋಪ ಮಾಡ್ತಿದ್ದಾಳೆ. ಸಂದೇಶವರನ್ನ ಕೆಲಸದಿಂದ ತೆಗೆಸಲು ಈ ರೀತಿ ಮಾಡ್ತಿದ್ದಾಳೆ ಅಂತ ಆರೋಪಿಸ್ತಿದ್ದಾರೆ. ಇವರ ನಡವಳಿಕೆ ಸರಿಯೇನಿಲ್ಲ. ಇವಳು ನಮ್ಮ ಮರ್ಯಾದೆ ತೆಗಿತಾ ಬರ್ತಾ ಇದ್ದಾಳೆ. ಸಮಾಜದಲ್ಲಿ ಬದುಕಲು ನನಗೆ ತುಂಬ ಕಷ್ಟವಾಗುತ್ತಿದೆ. ಈ ಸಂದೇಶದ ವಿರುದ್ಧ ಇವಳು ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದು ನಿಜವಾಗಿ ಇದು ಸುಳ್ಳಾಗಿದೆ. ಒಟ್ಟಾರೆ ಇನ್ಸ್ಪೆಕ್ಟರ್ ಸಂದೇಶನ ಕಾಮದಾಟದ ಕೇಸ್ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. ಮತ್ತಷ್ಟು ತನಿಖೆಯ ಬಳಿಕವಷ್ಟೇ ಕಾಂಪೌಂಡ್ ಹಾರಿದವನ ಸತ್ಯ ಹೊರಬರಬೇಕಿದೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಆತ ತಮ್ಮನ ಹುಡುಗಿ ಮೇಲೆಯೇ ಕಣ್ಣು ಹಾಕಿದ್ದ. ಆಕೆಯನ್ನೇ ಮದುವೆಯಾಗಬೇಕು ಅಂತ ಕನಸನ್ನ ಕಂಡಿದ್ದ. ಅದಕ್ಕೆ ಅಡ್ಡಿಯಾದ ತಮ್ಮನನ್ನೇ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಹೆಣ ಉರುಳಿಸಿ ಮೊಸಳೆ ಕಣ್ಣೀರು ಹಾಕಿದವ ಪೊಲೀಸರ ಅತಿಥಿಯಾಗಿದ್ದಾನೆ. ಹುಡುಗಿಗಾಗಿ ತಮ್ಮನಿಗೆ ಚಟ್ಟ ಕಟ್ಟಿದ ಅಣ್ಣ, ತಲೆ ಮೇಲೆ ಕಲ್ಲು ಎತ್ತಾಕಿ ಬರ್ಬರ ಕೊಲೆ. ಹೆಣ್ಣಿನ ಮೋಹ ಎಂಥವರನ್ನಾದರೂ ರಾಕ್ಷಸರನ್ನಾಗಿ ಮಾಡುತ್ತೆ ಅನ್ನೋದು ಸುಳ್ಳಲ್ಲ. ಹೆತ್ತ ತಂದೆಯನ್ನು ಬಿಡಲ್ಲ, ಒಡ ಹುಟ್ಟಿದ ತಮ್ಮಂದಿರನ್ನು ಕೇಳಲ್ಲ. ಮೃಗಗಳಂತೆ ನೆತ್ತರು ಕುಡಿ ಕೇಕೆ ಹಾಕ್ಬಿಡ್ತಾರೆ. ಗದಗದಲ್ಲೂ ಇಂಥದ್ದೇ ದುರಂತ ನಡೆದು ಹೋಗಿದೆ. ತಮ್ಮನ ಹುಡುಗಿ ಮೇಲೆ ಕಾಮದ ಕಣ್ಣಾಕಿದ್ದ ಅಣ್ಣ ಆಕೆಗಾಗಿ ಒಡ ಹುಟ್ಟಿದವನ ಹೆಣ ಕಡಿಬಿದ್ದಾನೆ. ಕಮಂಗಿ ಥರ ಮುಖ ಮಾಡ್ಕೊಂಡು ನಿಂತಿದ್ದಾನಲ್ಲ, ಇವನೇ ನೋಡಿ ಒಡ ಹುಟ್ಟಿದವನ ರಕ್ತ ಕುಡಿದ ರಣಹಂತಕ. ಹೆಸರು ಅಶೋಕ್ ಅಂತ. ಈತನ ಅಟ್ಟಹಾಸಕ್ಕೆ ಬಲಿಯಾದ ತಮ್ಮ ಇದೇ ಫಕೀರಪ್ಪ. ಇಬ್ಬರು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಚಿಕ್ಕಮೂಲಂಗಿ ಗ್ರಾಮದವರು. ಇಬ್ಬರು ಕುರಿ ಕಾಯ್ತಾ ಇದ್ದವರು ಊರೂರು ಸುತ್ತಾ ಇದ್ರು. ಹೀಗಾಗಿ ಕೆಲ ದಿನಗಳ ಹಿಂದೆ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಹಿರೇಕೊಪ್ಪ ಗ್ರಾಮಕ್ಕೆ ಬಂದಿದ್ರು. ಇದೇ ಗ್ರಾಮದ ಜಮೀನುಗಳಲ್ಲಿ ಕುರಿ ಮೇಯಿಸಿಕೊಂಡು ಬರುತ್ತಿದ್ರು. ಈ ಮಧ್ಯೆ ಮನೆಯಲ್ಲಿ ಅಶೋಕನ ಮದುವೆ ಮಾಡೋಕೆ ಮುಂದಾಗಿದ್ರು. ಹುಡುಗಿಯನ್ನೂ ಫಿಕ್ಸ್ ಮಾಡಿದ್ರು. ಆದ್ರೆ ಆ ಹುಡುಗಿ ಅಶೋಕನಿಗೆ ಇಷ್ಟ ಇರಲಿಲ್ಲ. ತಮ್ಮ ಫಕೀರಪ್ಪನಿಗೆ ಫಿಕ್ಸ್ ಮಾಡಬೇಕು ಅಂದುಕೊಂಡಿದ್ದ ಹುಡುಗಿ ಮೇಲೆ ಕಣ್ಣು ಹಾಕಿದ್ದಂತೆ. ಇದೇ ವಿಚಾರಕ್ಕೆ ಅಣ್ಣ ತಮ್ಮನ ಮಧ್ಯೆ ನಿತ್ಯ ಗಲಾಟೆ ಆಗ್ತಿತ್ತು. ಹೇಗಾದ್ರೂ ಮಾಡಿ ತಮ್ಮನ ಹುಡುಗಿಯನ್ನೇ ಮದುವೆ ಆಗಬೇಕು ಅಂತ ಅಶೋಕ ನಿರ್ಧಾರ ಮಾಡಿದ್ದ. ಆದ್ರೆ ಅದಕ್ಕೆ ತಮ್ಮ ಅಡ್ಡಿಯಾಗಿದ್ದ. ಹೀಗಾಗಿ ಆತನ ಕಥೆ ಮುಗಿಸೋದಕ್ಕೆ ಸ್ಕೆಚ್ ಹಾಕಿದ್ದಾನೆ. ನಿನ್ನೆ ರಾತ್ರಿ ಕುರಿದಡ್ಡಿಯಲ್ಲಿ ಫಕೀರಪ್ಪ ನೆಮ್ಮದಿಯಾಗಿ ಮಲಗಿದ್ದ. ಇದೇ ಸರಿಯಾದ ಸಮಯ ಅಂತ 25 ಕೆಜಿ ಕಲ್ಲು ಎತ್ತಾಕಿ ಅಶೋಕ ಕ್ರೌರ್ಯ ಮೆರೆದಿದ್ದಾನೆ. ಒಂದೇ ಏಟಿಗೆ ಫಕೀರಪ್ಪನ ತಲೆ ಛಿದ್ರವಾಗಿದ್ದು ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ಎರಡು ನಾಯಿ ಹೋಗ್ಯಾವ ಅಂತ ಹೇಳಿ ನಾಯಿ ಹೊಡ್ಕೊಳಕ್ ನಮ್ರಿ ಮನೆಗೆ ಬಂದಿದ್ರಿ. ಬಂದ್ರ 11 ಗಂಟೆಗೆ ಫೋನ್ ಹಚ್ಚಿ ಯಾರ ಸಾಯ್ ಹೊಡೆದಂತ ಫೋನ್ ಹಚ್ಚಿದ್ರಿ. ಆ ಬಗ್ಗೆ ಏನಾತ ಅನ್ನೋದು ನಮ್ಗೆ ಗೊತ್ತಿಲ್ರಿ ಸರ್. ಯಾವಾಗ ತಮ್ಮನ ಹೆಣ ಬಿತ್ತು ಅಶೋಕ್ ಡ್ರಾಮಾ ಮಾಡಿದ್ದಾನೆ. ಪೊಲೀಸರಿಗೆ ಕಾಲ್ ಮಾಡಿ ತಮ್ಮನನ್ನ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಮೊಸಳೆ ಕಣ್ಣೀರು ಹಾಕಿದ್ದ. ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿದ್ರು. ಈ ವೇಳೆ ಶ್ವಾನ ನೇರವಾಗಿ ಅಶೋಕ್ ಬಳಿ ಬಂದು ನಿಂತಿದೆ. ಕೂಡಲೇ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಹಂತಕ ಸತ್ಯ ಬಾಯ್ಬಿಟ್ಟಿದ್ದಾನೆ. ಆ ಹುಡುಗಿ ನನಗೆ ಸಿಗ್ತಾಳೆ ಅಂತ ತಮ್ಮನ ನೆತ್ತರು ಹರಿಸಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ಶ್ವಾನದಳ ಕೂಡ ಆ ಸಂದರ್ಭದಲ್ಲಿ ಮೃತರ ದೇಹ ಮತ್ತೆ ಈ ಒಂದು ಆಬ್ಜೆಕ್ಟ್ ವೆಪನ್ ಏನಿದೆ ಈ ಕಲ್ಲು ಅದನ್ನ ಪರಿಶೀಲನೆ ಮಾಡಿದ್ದು. ಅದನ್ನು ಕೂಡ ಈ ಒಂದು ವ್ಯಕ್ತಿ ಹತ್ರನೇ ನಮ್ಮ ಶ್ವಾನದಳ ಕೂಡ ತಗೊಂಡೋಗುತ್ತೆ. ಸೊ ವಿತೌಟ್ ಎನಿ ಡೌಟ್ ಈ ಆರೋಪಿ ಯಾರು ಅಂತ ಹೇಳಿ ನಮಗೆ ಗೊತ್ತಿದ್ದು ಈಗಾಗಲೇ ಅವನನ್ನು ಬಂಧನ ಮಾಡಿದ್ವಿ. ಒಟ್ಟಾರೆ ಇಷ್ಟಪಟ್ಟ ಹುಡುಗಿ ಮದುವೆಯಾಗೋ ಕನಸು ಕಂಡವ ಅಣ್ಣನ ಅಟ್ಟಹಾಸಕ್ಕೆ ಬಲಿಯಾಗಿದ್ದಾನೆ. ತಮ್ಮನ ಹುಡುಗಿಯನ್ನೇ ಮದುವೆಯಾಗಿ ಖುಷಿಯಾಗಿ ಇರಬೇಕು ಅಂದುಕೊಂಡವ ಜೈಲು ಪಾಲಾಗಿದ್ದಾನೆ. ಮಗನ ಕಳೆದುಕೊಂಡ ಹೆತ್ತವಳ ಗೋಳು ಹೇಳುತ್ತಿರದಾಗಿದೆ. ಸಂತೋಷ್ ಕೊಣ್ಣೂರ್, ನ್ಯೂಸ್ 18 ಗದಗ. ರಾಜ್ಯದಲ್ಲಿ ಗ್ಯಾಸ್ನಿಂದ ಶುರುವಾದ ಸಂಕಷ್ಟ ನಿಲ್ಲೋ ಲಕ್ಷಣ ಕಾಣಿಸ್ತಿಲ್ಲ. ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಕಣ್ಣೀರು ಹಾಕ್ತಿದ್ದು ಕೈಗಾರಿಕೆಗೂ ಯುದ್ಧದ ಬಿಸಿ ತಟ್ಟಿದೆ. ಗ್ಯಾಸ್ ಸದ್ಯಕ್ಕೆ ಇಡೀ ಭಾರತೀಯರ ಬಾಯಲ್ಲಿ ಇದೊಂದೇ ಹೆಸರು. ಮನೆ, ಕಾರ್ಖಾನೆ, ಹೋಟೆಲ್, ಮಾಲ್ ಎಲ್ಲಿ ನೋಡಿದ್ರು LPG ಅನಿಲದ್ದೇ ಚರ್ಚೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದಾಗಿ ಭಾರತದಲ್ಲಿ ಸೃಷ್ಟಿಯಾಗಿರೋ ಗ್ಯಾಸ್ ಎಮರ್ಜೆನ್ಸಿ ಈಗ ಹೊಸ ಸಮಸ್ಯೆ ಸೃಷ್ಟಿ ಮಾಡುತ್ತಿದೆ. ಕೊರೋನಾ ಸಮಯದಲ್ಲಿ ದೇಶದಲ್ಲಿ ಸೃಷ್ಟಿಯಾಗಿದ್ದ ಆರ್ಥಿಕ ಅಸ್ತವ್ಯಸ್ತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೋಟೆಲ್ ಹಾಗೂ ಉದ್ಯಮ ವಲಯದಲ್ಲಿ ಸಂಕಷ್ಟ ಬಿಗಡಾಯಿಸಿದ್ದು ಉತ್ಪಾದನೆ ಜೊತೆಗೆ ಉದ್ಯೋಗದ ಮೇಲೂ ಭಾರೀ ಪರಿಣಾಮ ಬೀರಿದೆ.
ಕೈಗಾರಿಕೆಗಳಿಗೆ ತಟ್ಟಿದ ಗ್ಯಾಸ್ ಕೊರತೆಯ ಬಿಸಿ, ನಷ್ಟದ ಹಾದಿ ಹಿಡಿದ ನೂರಾರು ಉದ್ದಿಮೆಗಳು. ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ವ್ಯತ್ಯಯ ಕಾರ್ಖಾನೆ ಮಾಲೀಕರುಗಳಲ್ಲಿ ಕಣ್ಣೀರು ತರಿಸುತ್ತಿದೆ. ಏಷ್ಯಾದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶವಾದ ಬೆಂಗಳೂರಿನ ಪೀಣ್ಯಾಗೂ ಗ್ಯಾಸ್ ಸಮಸ್ಯೆ ತಟ್ಟಿದೆ. ಇಂದಿನಿಂದ ಇಂಡಸ್ಟ್ರಿಗಳಿಗೆ ಗ್ಯಾಸ್ ಪೂರೈಕೆ ಸ್ಥಗಿತಗೊಳಿಸಲಾಗಿದೆ ಅಂತ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಕೈಗಾರಿಕಾ ಸಂಘಕ್ಕೆ ಮಾಹಿತಿ ನೀಡಿದೆ. ಇದರಿಂದಾಗಿ 3,000ಕ್ಕೂ ಅಧಿಕ ಸಣ್ಣ ಕೈಗಾರಿಕೆಗಳಿಗೆ ಗ್ಯಾಸ್ ಪೂರೈಕೆ ಸ್ಥಗಿತವಾಗಿದ್ದು ನೂರಾರು ಕೋಟಿ ರೂಪಾಯಿ ನಷ್ಟದ ಭೀತಿ ಎದುರಾಗಿದೆ. ಮೊದಲೆಲ್ಲ ಒಂದು ಸ್ವಲ್ಪ ಸ್ಟಾಕ್ ಎಲ್ಲ ಇತ್ತು, ಈಗ ಅವರಲ್ಲಿರೋ ಇಂಡಸ್ಟ್ರಿಯಲ್ಲಿರೋ ಒಂದು ಗ್ಯಾಸು ಕೂಡ ಕಂಪ್ಲೀಟ್ ಸ್ಟಾಕು ಕೂಡ ಖಾಲಿ ಆಗಿಬಿಟ್ಟಿದೆ. ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ಹೋಟೆಲ್ ಉದ್ಯಮಕ್ಕಂತೂ ಬೆನ್ನಮೂಳೆಯೇ ಮುರಿದಂತಾಗಿದೆ. ಬೆಂಗಳೂರು ಒಂದರಲ್ಲೇ 40,000 ಹೋಟೆಲ್ಗಳಿವೆ. ಆದರೆ ಹೋಟೆಲ್ಗಳಿಗೆ ಅಂತ ಕೇವಲ 1,000 ಸಿಲಿಂಡರ್ ಹಂಚಿಕೆ ಮಾಡಲಾಗಿದೆ. ಇದು ಯಾವುದಕ್ಕೂ ಸಾಲುತ್ತಿಲ್ಲ. ಇನ್ನು ಪಿಜಿಗಳನ್ನು ಸರ್ಕಾರ ಪರಿಗಣಿಸಿಲ್ಲ. ಬೆಂಗಳೂರಲ್ಲಿ 15,000ಕ್ಕೂ ಹೆಚ್ಚು ಪಿಜಿಗಳಿದ್ದು ಒಂದೊಂದು ಪಿಜಿಯಲ್ಲಿ ನೂರಾರು ಜನ ವಾಸವಿದ್ದಾರೆ. ಹೀಗಾಗಿ ನಮಗೂ ಸಿಲಿಂಡರ್ ಕೊಡಿ ಅಂತ ಸಚಿವ KH ಮುನಿಯಪ್ಪ ಅವರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದ್ರು. ಮಕ್ಕಳ ಬಿಸಿಯೂಟಕ್ಕೂ ಸಿಕ್ತಿಲ್ಲ ಅಡುಗೆ ಅನಿಲ. ರಾಜ್ಯಾದ್ಯಂತ ಕಾಳಸಂತೆಕೋರರ ಹಾವಳಿ. ಕಮರ್ಷಿಯಲ್ ಗ್ಯಾಸ್ ವ್ಯತ್ಯಯದ ಜೊತೆಗೆ ಅಡುಗೆ ಅನಿಲವೂ ಜನರಿಗೆ ಸಿಕ್ತಿಲ್ಲ. ಕೊಪ್ಪಳದ ಭಾರತ್ ಗ್ಯಾಸ್ ಏಜೆನ್ಸಿ ಮುಂದೆ ಸಿಲಿಂಡರ್ಗಾಗಿ ಜನ ಜಮಾಯಿಸಿದ್ರು. ಸಿಲಿಂಡರ್ ಸಿಗದ ಹಿನ್ನೆಲೆ ಶಾಲೆಗಳಿಗೆ ಬಿಸಿಯೂಟ ತಯಾರಿಯಲ್ಲೂ ವ್ಯತ್ಯಯವಾಗಿದೆ. ಕೊಪ್ಪಳ ತಾಲೂಕಿಗೆ 300 ಅಡುಗೆ ಸಿಲಿಂಡರ್ ಬೇಡಿಕೆ ಇಡಲಾಗಿದೆ. ಗ್ಯಾಸ್ ಅಭಾವವನ್ನೇ ಏಜೆನ್ಸಿಯವರು ಬಂಡವಾಳ ಮಾಡಿಕೊಂಡಂತಿದೆ. ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ ಮಾರಾಟದ ಕರಾಳ ದಂಧೆಯನ್ನ ಬೀದರ್ ಪೊಲೀಸರು ಬಯಲಿಗೆಳೆದಿದ್ದು 2 ವಾಹನ 105 LPG ಗ್ಯಾಸ್ ಸಿಲಿಂಡರ್ಗಳನ್ನು ಜಪ್ತಿ ಮಾಡಿದ್ದಾರೆ. ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಸಾರ್ವಜನಿಕರಿಗೆ ಮಾರಾಟ ಮಾಡ್ತಾರೆ ಅಂತ ಗೊತ್ತಾದ ಮೇಲೆ ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಅಲ್ಲಿ ಹೋಗಿ ನೋಡಲಾಗಿ ಅಲ್ಲಿ ಶರೀಕರ ಹೊಲದಲ್ಲಿ ಸುಮಾರು 105 ಸಿಲಿಂಡರ್ಗಳು, 2 ಲಾರಿ, 2 ವಾಹನಗಳ ಸಮೇತ ಇವೆಲ್ಲ ಸಿಲಿಂಡರ್ಗಳನ್ನು ನಾವು ಹಿಡಿದು 4 ಜನರಿಗೆ ವಶಕ್ಕೆ ಪಡೆದುಕೊಂಡು ನಾವು ಅವ್ರ ಮೇಲೆ ಕ್ರಮ ಕೈಗೊಂಡಿದ್ವಿ. ಯಾದಗಿರಿ ಜಿಲ್ಲೆ ಶಹಾಪುರ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಗೃಹ ಬಳಕೆಯ LPG ಸಿಲಿಂಡರ್ಗಳನ್ನು ಬಳಸಲಾಗ್ತಿತ್ತು. ಶಹಾಪುರ ಹಾಗೂ ಬೀಗುಡಿ ಸೇರಿದಂತೆ ಹಲವು ಕಡೆಗಳಲ್ಲಿ ದಾಳಿ ಮಾಡಿರೋ ಪೊಲೀಸರು 19 ಗೃಹ ಬಳಕೆ ಸಿಲಿಂಡರ್ಗಳನ್ನು ಜಪ್ತಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಶಿಡ್ಲಘಟ್ಟ ನಗರದಲ್ಲಿ ಗೃಹ ಬಳಕೆಯ ಅಡುಗೆ ಅನಿಲ ಬಳಸುತ್ತಿದ್ದ ಹೋಟೆಲ್ಗಳ ಮೇಲೆ ದಾಳಿ ಮಾಡಿರೋ ಪೊಲೀಸರು 30ಕ್ಕೂ ಹೆಚ್ಚು ಸಿಲಿಂಡರ್ಗಳನ್ನು ಜಪ್ತಿ ಮಾಡಿದ್ದಾರೆ. ಗ್ಯಾಸ್ಗಾಗಿ ಹೈಕೋರ್ಟ್ನಲ್ಲಿ ರಿಟ್. ಇನ್ನು ಈ ಕರ್ನಾಟಕಕ್ಕಿಂತ ಹೆಚ್ಚು ಸಿಲಿಂಡರ್ಗಳನ್ನು ತಮಿಳುನಾಡಿಗೆ ನೀಡಲಾಗಿದೆ. ಕರ್ನಾಟಕಕ್ಕೆ ದಿನಕ್ಕೆ 44,000 ಸಿಲಿಂಡರ್ ಪೂರೈಕೆ ಮಾಡುತ್ತಿದ್ರೆ ಪಕ್ಕದ ತಮಿಳುನಾಡಿಗೆ 72,000 ಸಿಲಿಂಡರ್ ಹಂಚಿಕೆ ಮಾಡಲಾಗ್ತಿದ್ದು ಕೇಂದ್ರ ತಾರತಮ್ಯ ಮಾಡುತ್ತಿದೆ ಅಂತ ಕಿಡಿಕಾರಿದ್ದಾರೆ. ಈ ಮಧ್ಯೆ ಬೆಂಗಳೂರಿನ ಹೋಟೆಲ್ಗಳಿಗೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ಕೋರಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ. ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಪೀಠ ರಾಜ್ಯವಾರು ಈ ತಿಂಗಳು ಎಷ್ಟು ಸಿಲಿಂಡರ್ ಹಂಚಿಕೆ ಮಾಡಲಾಗಿದೆ ಅನ್ನೋ ಬಗ್ಗೆ ಮಾಹಿತಿ ನೀಡಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ನಿರ್ದೇಶಿಸಿದೆ. ಯುದ್ಧದಿಂದ ಕಳೆದುಕೊಂಡ ಚನ್ನಪಟ್ಟಣದ ಬೊಂಬೆ. ಕೊಲ್ಲಿ ಯುದ್ಧದ ಎಫೆಕ್ಟ್ ಚನ್ನಪಟ್ಟಣದ ಟಾಯ್ಸ್ ಪಾರ್ಕ್ಗೂ ತಟ್ಟಿದೆ. ಟಾಯ್ಸ್ ಪಾರ್ಕ್ಗೆ ನಿತ್ಯ ಬರುತ್ತಿದ್ದ ಆರ್ಡರ್ಗಳು ಕ್ಯಾನ್ಸಲ್ ಆಗಿವೆ. ಹೀಗಾಗಿ ಉದ್ದಿಮೆದಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಟೂರಿಸ್ಟ್ಗಳಾಗಿ ಬಂದಂಥ ಜನ ಹೋಟೆಲ್ಗಳಲ್ಲಿ ಉಳ್ಕೊಳ್ತಾ ಇದ್ರು. ಅವ್ರಿಗೆ ಈ ಹೋಟೆಲ್ಗಳ ಯಜಮಾನರುಗಳು ಗಿಫ್ಟ್ಗಳು ಕೊಟ್ಟು ಅವ್ರನ್ನ ಅಟ್ರಾಕ್ಟ್ ಮಾಡ್ತಾ ಇದ್ರು. ಅದು ಈಗ ಸ್ವಲ್ಪ ಸ್ಥಗಿತ ಆಗಿದೆ ಬಿಕಾಸ್ ಆಫ್ ನೋ ಟೂರಿಸ್ಟ್ಸ್. ಸುಮಾರು ಒಂದು 3-4 ಆರ್ಡರ್ಸು ಕ್ಯಾನ್ಸಲ್ ಆಗಿರುವ ಸಾಧ್ಯತೆ ಇದೆ ನಮ್ಮ ಮಟ್ಟಿಗೆ ಹೇಳಬೇಕಾದ್ರೆ. ಯುದ್ಧದ ಎಫೆಕ್ಟ್ ಕುಕ್ಕುಟೋದ್ಯಮದ ಮೇಲೆ ಕರಿನೆರಳು ಬೀರಿದೆ. ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರದಿಂದ ಮಧ್ಯಪ್ರಾಚ್ಯಕ್ಕೆ ರಫ್ತಾಗಬೇಕಿದ್ದ ಬರೋಬ್ಬರಿ 30 ಕೋಟಿ ಮೊಟ್ಟೆ ಹಾಗೆಯೇ ಉಳಿದಿದೆ. ಮೈಸೂರಿನಿಂದ ಸುಮಾರು 30 ಲಕ್ಷಕ್ಕೂ ಹೆಚ್ಚು ಮೊಟ್ಟೆ ರಫ್ತಾಗಬೇಕಿತ್ತು. ಆದರೆ ಅದೆಲ್ಲವೂ ಹಾಗೆಯೇ ಉಳಿದಿದೆ. ಮಧ್ಯಪ್ರಾಚ್ಯ ಯುದ್ಧ ಭಾರತದಲ್ಲಂತೂ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಅದರಲ್ಲೂ ಕರ್ನಾಟಕದಲ್ಲಿ ತುಸು ಹೆಚ್ಚೇ ಸಮಸ್ಯೆ ತಂದಿಟ್ಟಿದೆ. ಅಲ್ಲಿ ಯುದ್ಧವೂ ಶಮನವಾಗೋ ಲಕ್ಷಣಗಳು ಕಾಣುತ್ತಿಲ್ಲ. ಇಲ್ಲಿ ಸಮಸ್ಯೆಗಳಿಗೂ ಬ್ರೇಕ್ ಬೀಳೋ ಸಾಧ್ಯತೆಯೂ ಕಮ್ಮಿ. ಹೀಗಾಗಿ ಯುದ್ಧ ಮುಗಿಯೋವರೆಗೂ ಜನರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರೈಲ್ವೆ ಪರೀಕ್ಷೆಗಳಲ್ಲಿ ಕನ್ನಡಿಗರಿಗೆ ನಿರಂತರ ಭಾಷಾ ತಾರತಮ್ಯ ನಡೀತಾನೆ ಇದೆ. ಹಿಂದಿ ಇಂಗ್ಲಿಷ್ಗೆ ಮಾತ್ರ ಆದ್ಯತೆ ನೀಡಲಾಗ್ತಿದೆ ಅಂತ ಕರವೇ ಆಕ್ರೋಶವನ್ನು ಹೊರಹಾಕಿದೆ. ಬೃಹತ್ ಹೋರಾಟ ಮಾಡ್ತಾ ಇದ್ದಂತೆ ಪರೀಕ್ಷೆಯನ್ನ ಮುಂದೂಡಿಕೆ ಮಾಡಲಾಗಿದೆ.
ರೈಲ್ವೆ ಇಲಾಖೆ ಪರೀಕ್ಷೆಯಲ್ಲಿ ಕನ್ನಡ ಕಡೆಗಣನೆ. ಸಿಡಿದೆದ್ದ ಕರವೇ, ಪರೀಕ್ಷಾ ಕೇಂದ್ರದ ಬಳಿ ಪ್ರತಿಭಟನೆ. ರೈಲ್ವೆ ಪರೀಕ್ಷೆಗಳಲ್ಲಿ ಮೇಲಿಂದ ಮೇಲೆ ಕನ್ನಡಿಗರಿಗೆ ಅನ್ಯಾಯವಾಗುತ್ತಲೇ ಇದೆ. ಅನೇಕ ರೈಲ್ವೆ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಅವಕಾಶ ನೀಡುವಂತೆ ಹೋರಾಟ ಮಾಡಿ ಅವಕಾಶ ಪಡೆಯಲಾಗಿತ್ತು. ಇದೀಗ ನೈಋತ್ಯ ರೈಲ್ವೆ ಇಲಾಖೆ ನಡೆಸ್ತಾ ಇದ್ದಂತಹ ನೇಮಕಾತಿ ಪರೀಕ್ಷೆಗಳಲ್ಲಿ ಕನ್ನಡ ಭಾಷೆಗೆ ಅವಕಾಶ ನೀಡಲಾಗಿಲ್ಲ. ಹೀಗಾಗಿ ಕನ್ನಡಿಗರ ಆಕ್ರೋಶದ ಕಟ್ಟೆ ಒಡೆದಿತ್ತು. ಹೀಗಾಗಿ ಕರವೇ ಪರೀಕ್ಷಾ ಕೇಂದ್ರದ ಮುಂದೆ ಪ್ರತಿಭಟನೆ ನಡೆಸಿತು. ಕರವೇ ಹೋರಾಟಕ್ಕೆ ಮಣಿದ ರೈಲ್ವೆ ಇಲಾಖೆ. ಎಲ್ಡಿಸಿಇ ಹುದ್ದೆಗಳ ಮುಂಬಡ್ತಿ, ಪರೀಕ್ಷೆ ಮುಂದೂಡಿಕೆ. ನೈಋತ್ಯ ರೈಲ್ವೆ ಇಲಾಖೆಯಡಿ ಗೂಡ್ಸ್ ರೈಲು ಮ್ಯಾನೇಜರ್ ಹಾಗೂ ಎಲ್ಡಿಸಿಇ ಹುದ್ದೆಗಳಿಗೆ ಇವತ್ತು ಪರೀಕ್ಷೆ ನಿಗದಿಯಾಗಿತ್ತು. ಈ ಪರೀಕ್ಷೆ ಬರೆಯಲು ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ಭಾಷೆಗೆ ಅವಕಾಶವೇ ಇರಲಿಲ್ಲ. ಈ ಮೂಲಕ ಕನ್ನಡಿಗರಿಗೆ ಅನ್ಯಾಯ ಮಾಡಲಾಗ್ತಿದೆ ಎಂದು ಆರೋಪಿಸಿ ಕರವೇ ನಾರಾಯಣಗೌಡ ಬಣ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ರು. ಇಂದಿನ ಪರೀಕ್ಷೆಯನ್ನು ಕೂಡಲೇ ರದ್ದು ಮಾಡಬೇಕು ಹಾಗೂ ಮರುಪರೀಕ್ಷೆ ನಡೆಸಿ ಕನ್ನಡದಲ್ಲಿಯೂ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡಬೇಕು ಎಂದು ಆಗ್ರಹಿಸಲಾಯಿತು. ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೂ ಕರವೇ ಕಾರ್ಯಕರ್ತರು ಮುತ್ತಿಗೆ ಹಾಕಿದರು. ಕನ್ನಡ ಮಕ್ಕಳ ಹೋರಾಟ ನೋಡಿ ಇವತ್ತು ಮತ್ತು ನಾಳೆ ನಡೆಯಬೇಕಾಗಿದ್ದ ರೈಲ್ವೆ ಪರೀಕ್ಷೆಯನ್ನ ಮುಂದೂಡಲಾಯಿತು. ಮುಂದೆ ಯಾವುದೇ ರೈಲ್ವೆ ಪರೀಕ್ಷೆಗಳು ಕರ್ನಾಟಕದಲ್ಲಿ ನಡೆಯೋದಾದ್ರೆ ಅಂತ ಪರೀಕ್ಷೆಗಳಲ್ಲಿ ಕನ್ನಡ ಇಲ್ಲದೆ ನಡೆಸುವ ತೀರ್ಮಾನ ಏನಾದರೂ ಮಾಡಿದ್ರೆ ಇಡೀ ಕರ್ನಾಟಕದ ರೈಲ್ವೆ ಇಲಾಖೆ ಇಲ್ಲಿ ಕೆಲಸ ಮಾಡೋದು ಭಾರಿ ಕಷ್ಟ ಆಗುತ್ತೆ. ಇನ್ನು ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ನಡೆದ ಕರವೇ ಹೋರಾಟದ ಕಿಚ್ಚು ಹೆಚ್ಚಿಸುವಂತಿತ್ತು. ರೈಲ್ವೆ ನಿಲ್ದಾಣದ 2 ಗೇಟ್ಗಳಿಗೂ ಕರವೇ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ರು. ಪೊಲೀಸರು ಕಾರ್ಯಕರ್ತರನ್ನು ತಡೆಯುವ ಪ್ರಯತ್ನ ಮಾಡಿದ್ರು. ಹೋರಾಟ ಜಾಸ್ತಿ ಆಗ್ತಾ ಇದ್ದ ಹಾಗೆ ಪೊಲೀಸರು ಕಾರ್ಯಕರ್ತರನ್ನ ಹತ್ತಿಕ್ಕಿದ್ರು. ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಲ್ಲ. ರಾಜ್ಯದ ಎಲ್ಲ ಸಂಸದರ ಮನೆ ಮುಂದೆ ಹೋರಾಟ ಆಗುತ್ತೆ. ಕೇಂದ್ರ ಸಚಿವರ ಮನೆ ಮುಂದೆ ಹೋರಾಟ ಆಗುತ್ತೆ. ಕೇಂದ್ರ ಸಚಿವರು ರಾಜ್ಯವನ್ನು ಪ್ರತಿನಿಧಿಸುವಂತ ಕೇಂದ್ರ ಸಚಿವರು ಭಾಗವಹಿಸುವಂತ ಎಲ್ಲ ಕಾರ್ಯಕ್ರಮದಲ್ಲಿ ಕಪ್ಪು ಬಾಟ ಪ್ರದರ್ಶನ ಮಾಡ್ತೀವಿ. ಇನ್ನು ಹುಬ್ಬಳ್ಳಿಯಲ್ಲೂ ಪ್ರತಿಭಟನೆ ಕಹಳೆ ಮೊಳಗಿಸಿದ್ರು. ಕೇಶವಾಪುರದ ಕ್ಲಬ್ ರೋಡ್ನಲ್ಲಿರೋ ಪರೀಕ್ಷಾ ಕೇಂದ್ರಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು. ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ನೀಡಬೇಕು ಅಂತ ಹೋರಾಟಗಾರರು ಕಿಡಿಕಾರಿದ್ರು. ಮತ್ತೊಂದು ಕಡೆ ಮೈಸೂರಿನ ಹೆಬ್ಬಾಳದ ರಿಂಗ್ ರಸ್ತೆಯಲ್ಲೂ ಪ್ರತಿಭಟನೆ ನಡೆಯಿತು. ರೈಲ್ವೆ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಗೆ ಅವಕಾಶ ನೀಡುವಂತೆ ಹೋರಾಟಗಾರರು ಒತ್ತಾಯಿಸಿದ್ರು. ಒಟ್ಟಾರೆಯಾಗಿ ಇಂದು ನಡೆಯಬೇಕಿದ್ದ ನೈಋತ್ಯ ರೈಲ್ವೆ ಇಲಾಖೆ ನೇಮಕಾತಿ ಪರೀಕ್ಷೆ ಮುಂದೂಡಲಾಗಿದೆ. ಈ ಹೋರಾಟವನ್ನು ನೋಡಿಯಾದರೂ ಮುಂದೆ ಬರುವ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಗೆ ಅವಕಾಶ ಸಿಗುತ್ತಾ ಕಾದು ನೋಡಬೇಕಿದೆ. ಶರಣು ಹಂಪಿ, ನ್ಯೂಸ್ 18. ಇವತ್ತು ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಸಂಭ್ರಮ. ಅಪ್ಪು ಇಲ್ಲದೆ ಇವತ್ತು ಅಭಿಮಾನಿಗಳು 51ನೇ ವರ್ಷದ ಹುಟ್ಟುಹಬ್ಬವನ್ನ ಸೆಲೆಬ್ರೇಟ್ ಮಾಡಿದ್ರು. ಇದೇ ವೇಳೆ ಅಪ್ಪು ನೆನೆದು ಪತ್ನಿ ಅಶ್ವಿನಿ ಭಾವುಕ ಪೋಸ್ಟ್ ಹಾಕಿದ್ದಾರೆ. ಕೋಟ್ಯಾಂತರ ಅಭಿಮಾನಿಗಳ ಪಾಲಿನ ಪರಮಾತ್ಮ, ದೊಡ್ಡಮನೆಯ ಭಾಗ್ಯವಂತ, ಕನ್ನಡಿಗರ ಹೃದಯ ಗೆದ್ದಿದ್ದ ಆಕಾಶ್, ಸ್ನೇಹಿತರು ಅಂತ ಬಂದ್ರೆ ಯುವರತ್ನ, ಕುಣಿಯೋಕೆ ನಿಂತ್ರೆ ಹೈ ವೋಲ್ಟೇಜ್ ಪವರ್, ಮಾತಲ್ಲೇ ಮೋಡಿ ಮಾಡೋ ರಾಜಕುಮಾರ ಅಪ್ಪು. ಚಂದನವನದ ನಟ ಸಾರ್ವಭೌಮನ ಹಬ್ಬದಲ್ಲಿ ಅಭಿಮಾನಿಗಳು ಮಿಂದೆದ್ದಿದ್ದಾರೆ. ಗಂಧದ ಗುಡಿಯ ಅರಸನ ಜನ್ಮದಿನವನ್ನ ಅದ್ಧೂರಿಯಾಗಿ ಆಚರಿಸಿ ಹೊತ್ತು ಮೆರೆಸಿದ್ದಾರೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನಮ್ಮನ್ನಗಲಿ 5 ವರ್ಷಗಳೇ ಕಳೆದೋಯ್ತು. ಆದರೆ ಎಂದೂ ಕೂಡ ಅವರಿಲ್ಲ ಅನ್ನೋ ಭಾವನೆ ಮಾತ್ರ ಮೂಡಿಲ್ಲ. ಯಾಕಂದ್ರೆ ಅಪ್ಪು ಮಾಡಿದ ಸಾಧನೆ, ಸಮಾಜ ಸೇವೆಯಲ್ಲಿ ಸದಾ ಅಜರಾಮರಾಗಿದ್ದಾರೆ. ಇಂದಿಗೂ ಅಪ್ಪು ಹೆಸರಲ್ಲಿ ಅದೆಷ್ಟೋ ಸಾಮಾಜಿಕ ಕಾರ್ಯ ನಡೀತಿವೆ. ಇವತ್ತು ಅಪ್ಪು ಬರ್ತ್ಡೇ. ಹೀಗಾಗಿ ರಾಜ್ಯದಲ್ಲಿ ಅಪ್ಪು ಅಭಿಮಾನಿಗಳ ಸಡಗರ ಮುಗಿಲು ಮುಟ್ಟಿದೆ. ಕಂಠೀರವ ಸ್ಟುಡಿಯೋಗೆ ಬಂದ ಅಭಿಮಾನಿಗಳ ಸಾಗರ ಹುಟ್ಟುಹಬ್ಬ ಆಚರಿಸಿ ಸಂಭ್ರಮಿಸಿದೆ. ತುಂಬಾ ಮಿಸ್ ಮಾಡ್ಕೊಳ್ತೀವಿ ಸರ್. ಅವ್ರು ಇರ್ಬೇಕಾಗಿತ್ತು. ಅವ್ರು ಇದ್ದಿದ್ರೆ ವರ್ಷಕ್ಕೆ 2 ಸಿನಿಮಾಗಳು ಬಂದಿದ್ರು ಸಮಾಜಕ್ಕೆ ಒಂದು ಸಂದೇಶ ನೀಡುವಂತ ಸಿನಿಮಾಗಳನ್ನೇ ಮಾಡ್ತಿದ್ರು ಸರ್. ಅವ್ರು ಇಲ್ಲದೆ ಇರೋದು ತುಂಬಾ ಮನಸ್ಸಿಗೆ ನೋವಾಗುತ್ತೆ. ಅವ್ರಿದ್ದಾರೆ ಅಂತ ಮನಸ್ಸಲ್ಲಿ ಇದ್ದಾರೆ, ನಮ್ಮ ಹೃದಯದಲ್ಲಿ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಅಪ್ಪು ಸಮಾಧಿಗೆ ದೊಡ್ಡಮನೆ ಕುಟುಂಬಸ್ಥರು ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು. ಆಗಲಿದ ಅಪ್ಪು ನೆನೆದು ಭಾವುಕರಾದ್ರು. ಎಷ್ಟು ಜನ ಕರೆಸಿದೆ ನೋಡಿ. ಪಿಕ್ಚರ್ ಆಕಾಶ್ ರಿಲೀಸ್ ಆಗಿದೆ ಇವತ್ತು, ಅದು ಶೋನು ಫುಲ್ ಆಗಿದೆ. ಅವನಿದ್ರೆ ತುಂಬ ಕಷ್ಟ ಆಗುತ್ತೆ. ಆದರೂ ಅಭಿಮಾನಿಗಳು ಮಾತ್ರ ವರ್ಷ ವರ್ಷ ಜಾಸ್ತಿ ಆಗ್ತಾನೇ ಇದ್ದಾರೆ. ಅವ್ನು ಮಾಡಿರೋ ಸಮಾಜ ಸೇವೆ ಇವತ್ತು ಇಲ್ಲಿವರೆಗೂ ಹೇಳ್ಕೊಂಡು ಬರ್ತಾ ಇದೆ. ಅವ್ನು ನಮ್ಮ ಜೊತೆ ಇಲ್ಲ ಅನ್ನೋ ನಮ್ಗೆ ಕಷ್ಟ ಬಿಟ್ಟರೆ ಅಭಿಮಾನಿಗಳು ನಮ್ಮ ಜೊತೆ ಇರ್ತಾರೆ.
ಅವ್ರಿಗೆ ನಾವು ಶಿವಭೂಮಿಯಾಗಿರ್ತೀವಿ. ಮಗಳನ್ನ ನೋಡೋಕೆ ವಿದೇಶಕ್ಕೆ ಹೋಗಿರುವ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಭಾವುಕ ಪೋಸ್ಟ್ ಮಾಡಿದ್ದಾರೆ. ಪುನೀತ್ ಕೇವಲ ವ್ಯಕ್ತಿ ಅಲ್ಲ, ಒಂದು ಭಾವನೆ ಅಂತ ಪೋಸ್ಟ್ ಹಾಕಿದ್ದಾರೆ. ಬೆಂಗಳೂರು ಮಾತ್ರ ಅಲ್ಲ, ಜಿಲ್ಲೆಯಲ್ಲೂ ಪುನೀತ್ ರಾಜ್ಕುಮಾರ್ಗೆ ಜನ್ಮದಿನವನ್ನ ಅದ್ದೂರಿಯಾಗಿ ಆಚರಿಸಲಾಗಿದೆ. ಹಾವೇರಿ ಜಿಲ್ಲೆಯ ಯಲಗಚ್ಚ ಗ್ರಾಮದಲ್ಲಿ ಅಪ್ಪು ದೇವಾಲಯ ನಿರ್ಮಿಸಿದ್ದಾರೆ. ಪ್ರತಿಮೆಗೆ ಹಾಲಿನ ಅಭಿಷೇಕ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಹುಬ್ಬಳ್ಳಿ, ಕೊಪ್ಪಳ, ಶಿವಮೊಗ್ಗ, ಮೈಸೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲೂ ಅನ್ನದಾನ ಮಾಡಿ ರಕ್ತದಾನ ಶಿಬಿರಗಳನ್ನು ಆಯೋಜಿಸಿದರು. ಒಟ್ನಲ್ಲಿ ಅಪ್ಪು ಇಲ್ಲ ಅನ್ನೋ ನೋವಲ್ಲೂ ಅಭಿಮಾನಿಗಳು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ. ಈ ಮೂಲಕ ಕನ್ನಡಿಗರ ಮನಸ್ಸಲ್ಲಿ ಅಜರಾಮರವಾಗಿ ಉಳಿದಿದ್ದಾರೆ. ಸತೀಶ್ ಕನಕಪುರ, ಫಿಲ್ಮ್ ಬ್ಯೂರೋ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.